Hi guys, welcome back to my YouTube channel. ಇದು ನನ್ನ ಶುಕ್ರವಾರದ ವ್ಲಾಗು. ವಾರ ಆದ್ದರಿಂದ ಸ್ವಲ್ಪ ಬೇಗ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ವಿ. ಸೊ ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ನೀರು ಹಾಕಿ ಒಳಗಡೆ ಸ್ಕ್ರೀನ್ ಎಲ್ಲ ಹಾಕಬೇಕಿತ್ತು. ಪೂರ್ತಿ ಫಸ್ಟು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಬರೋಣ ಅಂತೇಳಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಬಂದೆ. ಮೇಲ್ಗಡೆ ಪೂರ್ತಿ ನಾನು ಕಿಟಕಿ ಎಲ್ಲ ಒರೆಸಿ ಸ್ಕ್ರೀನ್ ಹಾಕೋಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು. ತಿಂಡಿ ಬಂದು ಗೀ ರೈಸು. ಗೀ ರೈಸ್ ಅಂದರೆ ಯೂಶ್ವಲಿ ನಾವು ಇದನ್ನು ಮಟನ್ ಸಾರು ಕಾಂಬಿನೇಷನ್ನು ಇಲ್ಲಾಂದರೆ ಚಿಕನ್ ಚಾಪ್ಸ್ ಮಾಡಿದಾಗ ಏನು ಮಾಡ್ತೀವಿ ಅದೇ ಗೀ ರೈಸು. ಸಿಂಪಲ್ಲಾಗಿ ತಿಂಡಿಗೆ ಅಂತೇಳಿ ಮಾಡಿರೋದು. ಇದಕ್ಕೆ ನಾವು ಬೇಕು ಅಂದರೆ ಹೆಸ್ರುಬೇಳೆನ ಆ್ಯಡ್ ಮಾಡಿಕೊಂಡು ಕೂಡ ಮಾಡಿಕೊಂಡ್ರೆ ಕಿಚಡಿ ಆಗುತ್ತೆ. ಹೆಸರುಬೇಳೆ ಸ್ವಲ್ಪ ಅವರೆಕಾಳು ಹಾಕ್ಕೊಂಡು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇವಾಗ ಸಿಂಪಲಾಗಿ ಬರೀ ಗೀ ರೈಸ್ ಮಾಡ್ಕೊಂಡಿರೋದು. ಗೀ ರೈಸ್ ಜೊತೆಗೆ ಚಟ್ನಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಉತ್ತರಿಸಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇನ್ನು ಒಳ್ಳೆ ತಿಂಡಿ ಆಯಿತು. ತಿಂಡಿ ಆದಮೇಲೂ ಕೂಡ ಸ್ವಲ್ಪ ಮೇಲ್ಗಡೆ ಏನಿದೆ ಸ್ವಲ್ಪಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಇದು ವಾರ್ಡ್ರೋಬು ಮೇಲ್ಗಡೆದು ಇನ್ನೊಂದು ರೂಮ್ ವಾರ್ಡ್ರೋಬು. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಆದಮೇಲೆ ನಾನು ಆಫೀಸಿಗೆ ಬೇರೆ ಹೋಗಬೇಕಿತ್ತು ಅಂಥೇಳಿ ಬೇಗ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಿದ್ದೆ. ಇನ್ನು ತಿಂಡಿ ಆಗಿತ್ತು. ಸಿಂಪಲ್ಲಾಗಿ ಮನೇಲೇ ಪೂಜೆ ಕೂಡ ಆಯಿತು. ಇನ್ನು ನಾನು ರೆಡಿಯಾಗಿ ಆಫೀಸ್ಗೆ ಓಡೋಣ ಅಂತೇಳಿ ಹೊರಟೆ. ನಾನು ಹೊರಡೋಷ್ಟಲ್ಲದೆ ತುಂಬ ಬಿಸಿಲು ಕೂಡ ಇತ್ತು. ಸೊ ಇವಾಗಂತೂ ಬೆಳಗ್ಗೆ 10 ಗಂಟೆಗೇ ತುಂಬ ಬಿಸಿಲಿರುತ್ತೆ. ಸರಿ ಇನ್ನೇನು ಆಫೀಸಿಗೆ ಬರಲೇಬೇಕಿತ್ತು. ಸೊ ಹಾಗಾಗಿ ಆಫೀಸಿಗೆ ಬಂದೆ. ನನ್ನ ಒಂದು ರೆಗ್ಯುಲರ್ ಫಾಲೋಅಪ್ ಏನಿತ್ತು, ಸೊ ನನ್ನ ಒಂದು ರೆಗ್ಯುಲರ್ ಫಾಲೋಅಪ್ ಮಾಡ್ತಾಯಿದ್ದೆ. ಜೊತೆಗೆ ಒಂದು ಮೀಟಿಂಗ್ ಕೂಡ ನಡೀತಾ ಇತ್ತು, ನಮ್ಮ ಅಡ್ವೈಸರ್ ಮೀಟಿಂಗ್ಸು. ಇನ್ನು ಅಲ್ಲೇ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಅಶೋಕ ರೋಡಿಗೆ ಬಂದೆ. ಅಶೋಕ ರೋಡಲ್ಲಿ ಒಂದು ಬೆಳ್ಳಿ ಸಾಮಾನಿಗೆ ಪಾಲಿಷ್ ಮಾಡಿಸ್ಬೇಕಿತ್ತು ಅಂಥೇಳಿ ಸೊ ಅಶೋಕ ರೋಡಿಗೆ ಬಂದೆ. ಇದು ವಿಶ್ವಾಸ್ ಜ್ಯುವೆಲ್ಲರಿ ಅಂತಿದೆ. ಸೊ ನಾನು ತುಂಬ ಸಲ ಅಲ್ಲೇ ಸುಮಾರು ಬೆಳ್ಳಿ ಐಟಮ್ಸ್ಗಳನ್ನ ತೊಗೊಂಡಿರುವಂಥದ್ದು. ಚಿನ್ನ ಏನು ಅಷ್ಟು ತೊಗೊಂಡಿಲ್ಲ. ಚಿನ್ನ ಅಂದರೆ ಒಂದು ಮೂಗ್ಬೆಟ್ಟೇನೋ ತೊಗೊಂಡಿರ್ಬೋದು ಅಷ್ಟೇ. ಬೆಳ್ಳಿ ಐಟಮ್ಸ್ ಎಲ್ಲ ಅಲ್ಲೇ ತೊಗೊಳ್ಳೋದು. ಸೊ ಅವರು ಸಜೆಷನ್ ಮಾಡಿದ್ರು ಇಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಪಾಲಿಷ್ ಮಾಡಿಕೊಡ್ತಾರೆ ಅಂತೇಳಿ. ಸೊ ಅಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿ ತುಂಬ ನೀಟಾಗಿ ಮಾಡಿಕೊಟ್ರು. ಸಖತ್ ಖುಷಿ ಆಯಿತು. ಜೊತೆಗೆ ಪ್ರೈಸು ಕೂಡ ಏನು ಜಾಸ್ತಿ ಏನಿರಲಿಲ್ಲ. ಸೊ ಯೂಶ್ವಲಿ ಅಶೋಕ ರೋಡಲ್ಲಿ ಈ ಥರ ವರ್ಕ್ಗಳಿಗೆ ಅಂದರೆ ತುಂಬ ಲೇಟ್ ಆಗುತ್ತೆ, ಸೊ ಇಲ್ಲಾಂದರೆ ತುಂಬ ದುಡ್ಡಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಕರೆಕ್ಟಾಗಿ ಸಜೆಷನ್ ಕೊಟ್ಟರು. ಸೊ ಅದ್ರ ಮೇಲೆ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಚಿನ್ನದಕ್ಕೂ ಕೂಡ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಜೊತೆಗೆ ಬೆಳ್ಳಿದು ಚೈನ್ ಇರ್ಬೋದು, ಬೆಳ್ಳಿ ಒಡವೆಗಳ ಮೇಲೆ ಚಿನ್ನದ ನೀರು ಕೂಡ ಹಾಕ್ಕೊಡ್ತಾರಂತೆ. ಸೊ ಆರಾಮಾಗಿ ಇವಾಗಿನ ಈ ಸಿಚುವೇಷನಲ್ಲಿ ಚಿನ್ನ ತೊಗೊಳ್ಳೋ ಬದಲು ಸುಮಾರು ಜನ ಇದನ್ನೇ ಕೂಡ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ಹೋದಾಗಲೂ ಕೂಡ ಒಬ್ಬರು ಕಸ್ಟಮರ್ ಬಂದಿದ್ದರು, ಸೇಮ್ ಅವರು ಕೂಡ ಅದನ್ನೇ ಮಾಡ್ತಾಯಿದ್ರು. ಇನ್ನು ಆಫೀಸಿಗೆ ಬಂದೆ. ಆಫೀಸಲ್ಲಿ ಸಿಂಪಲ್ಲಾಗಿ ಶುಕ್ರವಾರದ್ದು ಪೂಜೆ ಆಯಿತು. ಅಶೋಕ ರೋಡು ಯಾವಾಗಲೂ ಬ್ಯುಸಿ ಲೈನು. ಎಲ್ಲ ಥರದ್ದು ನಮಗೆ ಬೇಕಾಗಿರುವಂತಹ ಎಲ್ಲ ಥರದ ಕೆಲವೊಂದು ಐಟಮ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಒಳ್ಳೆ ಪೂಜೆ ಮುಗಿಸ್ಕೊಂಡು ನನ್ನ ಒಂದು ರೆಗ್ಯುಲರ್ ಫಾಲೋಅಪ್ ಏನಿತ್ತು ಸೊ ಮಾಡ್ಕೊಡ್ತಾ ಇದೆ. ಇನ್ನು IRDA ಬ್ಯಾಚ್ ನಡೀತಾ ಇರೋದ್ರಿಂದ ಮಧ್ಯಾಹ್ನ ಎಲ್ರಿಗೂ ಕೂಡ ಸೊ ಮೆಸ್ಸಿಂದ ಆರಾಮಾಗಿ ಅಲ್ಲೇ ಊಟ ಬಂತು. ಸೊ ಊಟ ಸ್ಪೆಷಲ್ಲು ಮಾಮೂಲಿ ಹಪ್ಳ ಮತ್ತು ಕೋಸು ಪಲ್ಯ, ಚಪಾತಿ, ಚಟ್ನಿ, ಅನ್ನ, ಸಾಂಬಾರು, ಮಜ್ಜಿಗೆ, ರಸಮ್ಮು, ಉಪ್ಪಿನಕಾಯಿ. ಸೊ ನಾನು ಕೂಡ ಸೌತೆಕಾಯಿ ಬೇಳೆ ಸಾರು, ಮಂಗಳೂರು ಸೌತೆಕಾಯಿ ಬೇಳೆ ಸಾರು ಮತ್ತು ಅನ್ನ, ಹಪ್ಳ ಅಲ್ಲೇ ಊಟ ಮಾಡಿದೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನು ನನ್ನ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಫ್ರೆಂಡು ಭಾರತಿ ಮನೆಗೆ ಬಂದೆ. ಸೊ ಅಲ್ಲಿ ಎಲ್ಲರೂ ಸಂಜೆ ಶುಕ್ರವಾರ ಆದ್ದರಿಂದ ಚಾಮುಂಡಿ ಬೆಟ್ಟಕ್ಕಂತೂ ಇವತ್ತು ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಮಾರಮ್ಮ ದೇವ್ರಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಹೊರಡೋಣ ಅಂತೇಳಿ ಹೊರಟ್ವಿ. ಈ ದೇವಸ್ಥಾನ ಬಂದು ಶ್ರೀರಾಮ್ಪುರದಲ್ಲಿರೋದು, ಅಂದರೆ HD ಕೋಟೆಗೆ ಹೋಗೋ ರೋಡ್ ಅಲ್ಲಿ ಇರೋದು. ಇದು ಮೇಯ್ನಾಗಿ ಶಿವಪುರ ಗ್ರಾಮ ಅಂತ ಬರುತ್ತೆ. ಸೊ ಅಲ್ಲಿ ಈ ಮಾರಮ್ಮ ದೇವಸ್ಥಾನ ಇರೋದು. ಇಲ್ಲಿ ನಾವು ಓಡೋಣ ಅಂತೇಳಿ ಅಲ್ಲಿಂದನೇ ಎಲ್ಲರೂ ಹೊರಟ್ವಿ. ಜೊತೆಗೆ ಬ್ಯಾಂಗ್ಳೂರಿಂದ ಅವರ ಸಿಸ್ಟರ್ ಕೂಡ ಬಂದಿದ್ದರು. ಅವರು ಕೂಡ ನೋಡೋಣ ಅಂತೇಳಿ ನಮ್ಮ ಜೊತೆಗೆ ಬಂದರು. ಕಾರಲ್ಲಾದ್ರಿಂದ ಆರಾಮಾಗಿ ಎಲ್ಲರೂ ಹೊರಡೋಣ ಅಂತ ಹೊರಟ್ವಿ. ಸೊ ಆನ್ ದ ವೇ ಸೊ ಪೂಜೆ ಸಾಮಾನು ತೊಗೋಬೇಕಿತ್ತು. ಜೊತೆಗೆ ದೇವರಿಗೆ ಹೂವೆಲ್ಲ ತೊಗೋಬೇಕಿತ್ತು. ಇದು ಕುವೆಂಪು ನಗರ ಸೈಡಲ್ಲಿ ಶ್ರೀರಾಮ್ಪುರ ಮೇನ್ ರೋಡ್ಗೆ ಹೋಗೋದು. ಸೊ ನಾವು ವಿವೇಕಾನಂದ ಸರ್ಕಲಿಂದ ಡೌನ್ ಬಂದರೆ ಸೊ ಅಲ್ಲಿ ಈ ಒಂದು ಪ್ಲೇಸ್ ಸಿಗುತ್ತೆ. ಸೊ ಇದು ಕುವೆಂಪು ನಗರ ಹೋಗ್ತಿದ್ದಂಗೆ ಮಹಾಲಕ್ಷ್ಮಿ ಸ್ವೀಟ್ಸ್ ಬರುತ್ತೆ. ಸೊ ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರನೇ ಸಾಮಾನ್ಯವಾಗಿ ಜಾಸ್ತಿ ಇವರು ಹೂ ತೊಗೊಳ್ಳೋದಂತೆ. ಸೊ ಇಲ್ಲಿ ಕಟ್ಟಿರೋ ಹಾರ, ಬಿಡಿ ಹೂವು, ಸಾಮಂತಿಗೆ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಯೂಶ್ವಲಿ ದೇವ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿ ತೊಗೋತಾರಂತೆ. ಸೊ ಅಲ್ಲಿ ತೊಗೊಂಡು ಮುಂದಕ್ಕೆ ಬಂದ್ವಿ. ಇದು ಬಂದು ವಿವೇಕಾನಂದ ಸರ್ಕಲ್ಲು.
ಚೆನ್ನಾಗಿತ್ತು ಸರ್ಕಲ್ಲು, ಅದನ್ನೇ ಹೊಡೆದ್ರು ನೀಟಾಗಿ ಮತ್ತೆ ಇನ್ನೊಂದು ಸಲ ಕಟ್ತಾ ಇದ್ದಾರೆ. ಇವಾಗಲೂ ಚೆನ್ನಾಗಿ ಬಂದಿದೆ. ಇನ್ನು ನಾವು ಹೋಗೋಷ್ಟರಲ್ಲೇ ಆಗಲೇ ಕತ್ಲೆ ಆಗ್ತಾಯಿತ್ತು. ಸೊ ಆ ದೇವಸ್ಥಾನ ರೆಗ್ಯುಲರಾಗಿದ್ದ ಶುಕ್ರವಾರ ಈವ್ನಿಂಗ್ ಟೈಮಲ್ಲಿ ಒಂದು 7 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರಂತೆ. ಸೊ ಲಾಸ್ಟ್ ಟೈಮ್ ಹೋದಾಗ ನಂಬರ್ ಕೂಡ ತೊಗೊಂಬಂದಿದ್ರು. ಸೊ ಫೋನ್ ಮಾಡಿ ಕೇಳಿದಾಗ ಇನ್ನೂ ಓಪನ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹೊರಟಿದ್ದು. ನಮ್ಮ ಮನೆಯಿಂದ ಏನು ಒಂದು 20 ಮಿನಿಟ್ಸ್ ಆಯಿತು ಇಲ್ಲಿಗೆ ಬರೋಷ್ಟರಲ್ಲಿ. ದೇವಸ್ಥಾನ ತುಂಬಾ ಹಳೆಯದು, ಈ ಗರ್ಭಗುಡಿ ಎಲ್ಲ. ಬಟ್ ಇತ್ತೀಚೆಗೆ ಅದನ್ನು ನೀಟಾಗಿ ಹೊರಗಡೆ ಎಲ್ಲ ನೀಟಾಗಿ ಕಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಎದುರುಗಡೆನೇ ಇನ್ನೊಂದು ದೇವಸ್ಥಾನ ಇದೆ, ಅದು ಇನ್ನೂ ಓಪನ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಇನ್ನೂ ಅರಳಿ ಕಟ್ಟ ಇದೆ. ಸೊ ಹೊರಗಡೆನೇ ಇದು, ಹೊರಗಡೆನೇ ಬಂದು ದೀಪ ಹಚ್ಚೋರು ಹಚ್ಬೋದು, ಕರ್ಪೂರ ಹಚ್ಚೋರು ಹಚ್ಬೋದು, ಗಂಧಿ ಕಡ್ಡಿ ಹಚ್ಚೋರು ಕೂಡ ಹೊರಗಡೆನೇ ಹಚ್ಚಿ ತೊಗೊಂಡೋಗ್ತಾರೆ. ಜೊತೆಗೆ ಯಾರೆಲ್ಲ ಕೋಳಿ ಬಲಿ ಅಂತ ಏನಾದ್ರು ಅರ್ಸ್ಕೊಂಡಿದ್ರೆ ಅವರು ಕೂಡ ಇಲ್ಲೇ ಬಂದು ಪೂಜೆ ಮಾಡಿ ಬಲಿ ಕೊಟ್ಟು ಹೋಗ್ತಾರೆ. ಇದೇ ಮೇನ್ ದೇವರು ಮೂಗ್ ಮಾರಮ್ಮ. ಇದು ಇಲ್ಲೇ ಸ್ಥಾಪನೆ ಆಗಿರೋದು ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ನನಗೇನು ಅಷ್ಟೇನೇನು ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದು ಇಷ್ಟೇ. ಹಾಗಾಗಿ ಹೆಚ್ಚೇನು ತಿಳ್ಕೊಳ್ಳೋದಕ್ಕಾಗಲಿಲ್ಲ. ಜೊತೆಗೆ ಅಲ್ಲೇನು ಹೆಚ್ಚು ಜನ ಏನು ಭಕ್ತರು ಅಂತ ಏನು ಇರಲಿಲ್ಲ. ಆ ದೇವಸ್ಥಾನ ಪುಟ್ಟದಾಗಿದ್ದರೂ ತುಂಬಾ ಚೆನ್ನಾಗಿದೆ. ತುಂಬಾ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇವರು ಪೂಜಾರಲ್ಲ, ಬಟ್ ಗುಡ್ಡಪ್ಪ ಅಂತ ಹೇಳ್ತಾರಲ್ಲ ಅವರು. ಸೊ ಪ್ರತಿ ದಿನ ಕೂಡ ಬೆಳಗ್ಗೆ ಬಂದು ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಸೊ ಅದಾದಮೇಲೆ ಹೋಗ್ತಾರಂತೆ. ಸೊ ಅರ್ಲಿ ಮಾರ್ನಿಂಗ್ ಒಂದು 2-3 ಅವರ್ಸ್ ಇರ್ಬೋದು ಇವರು. ಇನ್ನು ಶುಕ್ರವಾರ ಆದ್ದರಿಂದ ಶುಕ್ರವಾರ ಟೈಮು ಸೊ ಈವ್ನಿಂಗ್ 7 ಗಂಟೆವರೆಗೂ ಇರ್ತೀನಿ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಇವರು ಬಂದಾಗ ಕ್ಲೋಸ್ ಆಗಿತ್ತಂತೆ, ಬಟ್ ಈ ಟೈಮ್ ಇನ್ನೂ ಇದೆ. ಒಳ್ಳೆ ಪೂಜೆ ಮಾಡಿಕೊಟ್ರು, ಒಳ್ಳೆ ಮಂಗಳಾರತಿ ಆಯಿತು, ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು, ಖುಷಿ ಆಯಿತು. ತುಂಬ ಚೆನ್ನಾಗಿ ನಿಧಾನಕ್ಕೆ ಪೂಜೆ ಮಾಡಿದ್ರು. ಮೂಗ್ ಮಾರಮ್ಮ ಅಂತ ದೇವರಿದೆ ಅಂತ ಗೊತ್ತಿತ್ತು, ಬಟ್ ಈ ದೇವಸ್ಥಾನಕ್ಕೆ ಮತ್ತು ಇದೇ ಅಲ್ಲದೆ ಬೇರೆ ಯಾವುದೇ ಮೂಗ್ ಮಾರಮ್ಮ ದೇವಸ್ಥಾನಕ್ಕೆ ನಾನು ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಸೊ ಚೆನ್ನಾಗಿ ಕಟ್ಟಿದ್ದಾರೆ ಪುಟ್ಟದಾಗಿದ್ರೂ. ಸೊ ದೇವಸ್ಥಾನ ಒಂದು ರೌಂಡ್ ಹೋಗೋಣ ಅಂತೇಳಿ, ರೌಂಡ್ ಹೊಡೆಯೋಣ ಅಂತೇಳಿ ಬಂದೆ. ಫಸ್ಟು ನಂದಿ ಇದೆ, ಅದಾದಮೇಲೆ ಕೂಡ ರೌಂಡ್ ಹೊಡೆಯೋಕ್ಕೆ ಅಂತೇಳಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫುಲ್ಲು ಟೈಲ್ಸಲ್ಲಿ ನೀಟಾಗಿ ಇದೆ. ಇವರು ಕೂಡ ನೀಟಾಗಿ ಎಲ್ಲ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ವಿಷಯ ಅದು. ಸೊ ನೋಡಿ ಎಷ್ಟು ನೀಟಾಗಿದೆ, ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಬಂದವರೆಲ್ರಿಗೂ ನೀಟಾಗಿ ಮಹಾಮಂಗಳಾರತಿ ಮಾಡಿ ಮಂಗಳಾರತಿಗಳು ಮಾಡಿ ಸೊ ಪೂಜೆ ಮಾಡಿ ಕೊಡ್ತಾಯಿದ್ದಾರೆ. ಬಂದವರೆಲ್ರಿಗೂ ಹೂವು, ಅರಿಶಿನ, ಕುಂಕುಮ, ತೀರ್ಥ ಅಂತೂ ಚೆನ್ನಾಗಿ ಸಿಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ದೇವಿ. ತುಂಬಾ ಏನು ಗ್ರ್ಯಾಂಡ್ ಅಂತ ಏನು ಅವರು ಅಲಂಕಾರ ಮಾಡಿಲ್ಲ, ಸಿಂಪಲಾಗೇ ಮಾಡಿದ್ದಾರೆ. ಬಟ್ ಅದು ಕೂಡ ಹೆಣ್ದೇವರಾದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇತ್ತೀಚೆಗೆ ಇದು ಜಾಸ್ತಿ ಇದು ಎಲ್ಲರೂ ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಲಾಸ್ಟ್ ಅಂದರೆ ನೆಕ್ಸ್ಟ್ 16 ಕೂಡ ಇಲ್ಲಿ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತಂತೆ. ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಜಾತ್ರೆ ಮಾಡ್ತಾರಂತೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ತುಂಬ ಜನ ಆವಾಗ ತಂಬಿಟ್ಟು ಆರತಿ ಮಾಡೋದು, ಪೂಜೆ ಮಾಡೋದೆಲ್ಲ ಮಾಡ್ತಾರಂತೆ. ಇನ್ನು ನಾವು ಹೊರಗಡೆ ಬಂದು ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಅಲ್ಲಿಂದ ಹೊರಟ್ವಿ. ಇನ್ನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಕತ್ಲೆ ಆಗಿತ್ತು. ಸೊ ಪೂಜೆ ಮಾಡಿಸೋರೆಲ್ಲ 16ನೇ ತಾರೀಕು ಮೂಗ್ಮಾರಮ್ಮಗೆ ದೇವಿಗೆ ಪೂಜೆ ಮಾಡ್ಬೋದು. ಸೊ ಅವತ್ತೇ ದಿನ ಕೂಡ ನಮ್ಮ ಒಂಟಿಕೊಪ್ಪಲಲ್ಲಿ ಕೂಡ ಮಾರಮ್ಮನ ದೇವರ ಒಂದು ಹಬ್ಬ ಇದೆ. ಸೇಮ್ ಟೈಮಿಂಗ್ಸಲ್ಲಿ ಅಲ್ಲೂ ಇದೆ. ಬಟ್ ಅಲ್ಲಿ ಇಡೀ ರಾತ್ರಿ ಎಲ್ಲ 3 ಡೇಸ್ ಏನೋ ಪೂರ್ತಿ ಜಾಗರಣೆ ಇದ್ದು ಜೋರಾಗಿ ಜಾತ್ರೆ ಎಲ್ಲ ಮಾಡ್ತಾರಂತೆ, ಅದನ್ನೇ ಹೇಳ್ತಾಯಿದ್ರು. ಇನ್ನು ಅಲ್ಲಿಂದ ಬರ್ತಾ ಕುವೆಂಪು ನಗರ ಪಾರ್ಕ್ ಹತ್ರ, ಇದು ಶ್ರೀರಾಮ್ಪುರ ಪಾರ್ಕ್ ಹತ್ರ ಸೊ ಪಾನಿಪುರಿ ಚಾಟ್ಸ್ ಅಂಗಡಿ. ಇಲ್ಲಿ ಪಾನಿಪುರಿ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸರಿ ನೋಡೋಣ, ನಾನು ಇಲ್ಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸರಿ ಅಂಥೇಳಿ ನಾನು ಮಸಾಲೆ ಪುರಿ ಆರ್ಡ್ರ್ ಮಾಡಿದೆ. ಅಲ್ಲಿ ಅವರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಆರ್ಡ್ರ್ ಮಾಡಿದರು. ಇನ್ನು ನಮ್ಮ ಜೊತೆಗೆ ಮುದ್ದು ಬಂದಿದ್ಲು, ಅವಳಿಗೆ ಪಾನಿಪುರಿ ಇಲ್ಲಿ ಮಾಡುವಂತಹ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವಳು ಪಾನಿಪುರಿ ಆರ್ಡ್ರ್ ಮಾಡಿದ್ಲು, ಖಾರ ಇರಲ್ವಂತೆ ಅಂಥೇಳಿ. ಸೊ ನಾನು ಮಸಾಲೆ ಪುರಿ ಆರ್ಡ್ರ್ ಮಾಡಿದೆ. ಮಸಾಲೆ ಪುರಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಮಸಾಲೆ ಪುರಿ ತುಂಬ ಇಷ್ಟ ಆಯಿತು. ಇನ್ನು ಅದಾದಮೇಲೆ ಅವಳು ಪಾನಿಪುರಿ ತೊಗೊಂಡ್ಳು. ಪಾನಿಪುರಿ ಕೂಡ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇನ್ನು ಅಲ್ಲಿಂದ ನಾವು ಹೊರಡೋಣ ಅಂತೇಳಿ ಹೊರಟು ಬರಬೇಕಾದ್ರೆ ಅಲ್ಲಿ ನಾವು ಸೊ ಹಾಲ್ ಬಾಯಿ, ಸೊ ಸಾಮಾನ್ಯವಾಗಿ ಮೊದಲೆಲ್ಲ ಕೆಲವರು ಅದನ್ನು ನಾಮದಾಲು ಅಂತಲೂ ಕರೀತಾರೆ, ಕೆಲವರು ಹಾಲ್ ಬಾಯಿ ಅಂತ ಕರೀತಾರೆ. ಸೊ ಕುವೆಂಪು ನಗರದಲ್ಲಿ
ಒಂದು ಕಡೆ ಸಿಗುತ್ತೆ ಅಂತ ಹುಡುಕಿ ತಿನ್ನಲೇಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದು. ಇದು ಬಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಏನಿದೆ ಕುವೆಂಪು ನಗರ ಮೇನ್ ರೋಡು, ಅಂದರೆ ಪೂರ್ತಿ ಮೇನ್ ರೋಡಲ್ಲೇ ಇದು ಸಿಗುವಂಥದ್ದು. ಅಡ್ರೆಸ್ ಏನು ತುಂಬ ಏನು ಹುಡುಕಬೇಕು ಅಂತೇನಿಲ್ಲ, ಪಕ್ಕದಲ್ಲಿ ಒಂದು ದೊಡ್ಡ ಶಾಪ್ ಇದೆ. ಜೊತೆಗೆ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ, ಯಾರಿಗಾರು ಆರ್ಡ್ರ್ ಬೇಕು ಅಂದರೆ ಹೇಳಿದ್ರೆ ಮಾಡಿಕೊಡ್ತಾರಂತೆ. ಜೊತೆಗೆ ಬೇರೆ ಬೇರೆ ತಿಂಡಿ, ಕುರುಕ್ಲು ತಿಂಡಿಗಳೆಲ್ಲ ಇದೆ. ಫೇಮಸ್ಸು ನನಗೆ ಗೊತ್ತಿರೋಂಗೆ ರಾಗಿ ಹಾಲು ಬಾಯ್, ಜೊತೆಗೆ ಅಕ್ಕಿದು ಗೋಧಿದು ಎಲ್ಲ ಸಿಗುತ್ತೆ. ಸೊ ಆ್ಯಕ್ಚುಲಿ ರಾಗಿ ತಿನ್ನೋಣ ಅಂತಲೇ ಬಂದಿದ್ದು, ಬಟ್ ರಾಗಿದು ಖಾಲಿಯಾಗಿದೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಎಲ್ರಿಗೂ ಬೇಜಾರಾಯಿತು. ಸರಿ ಇನ್ನೇನು ಮಾಡೋದು, ಬಂದಿದ್ದೀವಿ ಅಂಥೇಳಿ ಅಕ್ಕಿದು ಮತ್ತು ಗೋಧಿದು ಟ್ರೈ ಮಾಡೋಣ ಅಂಥೇಳಿ ಸೊ ಅದನ್ನೆರಡು ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ಬರೆದಿದ್ದಾರೆ ಯಾವುದ್ಯಾವುದು ಎಷ್ಟೆಷ್ಟು ಕೆ ಜಿ ಏನು ಅಂತ. ನಾನು ರಾಗಿ ಹಾಲು ಬಾಯಿ ತಿಂದಿದ್ದೀನಿ ಮೊದಲೇ, ಸೊ ಚೆನ್ನಾಗಿರುತ್ತೆ, ಅದಂತೂ ಜಿಲ್ಲೆಯಾಗಿ ಸಖತ್ತಾಗಿರುತ್ತೆ. ಇದು ಬಂದು ಅಕ್ಕಿ ಹಾಲು ಬಾಯಿ ಕೊಟ್ಟರು ಫಸ್ಟು, ಅದು ಓಕೆ ಚೆನ್ನಾಗಿತ್ತು. ಇನ್ನು ಟೈಮಿಂಗ್ಸು ಮಾರ್ನಿಂಗ್ 11 ಟು ಈವ್ನಿಂಗ್ 7 ಇದೆ. ಊಟದ ಸಮಯ 2 ರಿಂದ 3. ಸೊ ರಾಗಿದ್ದು ಅಕ್ಕಿದ್ದು ಕಂಪೇರ್ ಮಾಡಿದ್ರೆ ಅಕ್ಕಿದ್ದು ಚೆನ್ನಾಗಿತ್ತು, ಗೋಧಿದ್ದು ಅಕ್ಕಿದ್ದು ಕಂಪೇರ್ ಮಾಡಿದ್ರೆ ಅಕ್ಕಿದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ, ಜೋಡಿ ಮಾರಮ್ಮ ಟೆಂಪಲ್ಲು. ನೆಕ್ಸ್ಟ್ ವೀಕು 3ನೇ ತಾರೀಕು ಸೊ ಇಲ್ಲಿ ಹಬ್ಬ ಇದೆ. ಸೊ ಹಾಗಾಗಿ ಮುದ್ದುಗೆ ದೇವ್ರನ್ನ ಒರೆಸ್ಬೇಕು ಅಂತೇಳಿ ಅದ್ರ ಬಗ್ಗೆ ವಿಚಾರಿಸೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದು. ಸೊ ಅಲ್ಲಿ ಏನೇನು ಪ್ರೋಗ್ರಾಮ್ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಲೀಸ್ಟ್ ಹಾಕಿದ್ದಾರೆ. ಇವಾಗಲೇ ಎಲ್ಲ ನೀಟಾಗಿ ದೇವಸ್ಥಾನ ಎಲ್ಲ ತೊಳೆದು ನೀಟಾಗಿ ಸ್ವಚ್ಛ ಮಾಡಿದ್ದಾರೆ. ಸೊ ಬಂದಿದ್ವಲ್ಲ, ದೇವ್ರ ದರ್ಶನ ಚೆನ್ನಾಗಾಗತ್ತೆ ಅಂತೇಳಿ ಅಲ್ಲಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ತುಂಬ ಜನ ಅದ್ರ ಬಗ್ಗೆ ಕೇಳೋದಕ್ಕೆ ಅಂತಲೇ ಬರ್ತಾಯಿದ್ರು. ಯಾಕೆಂದರೆ ಈ ಸಲ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಯಾರೀಸ್ ಏನಿದೆ ಮಕ್ಕಳಿಗೆ ನಾವು ಉಡಿಸ್ತೀವಿ, ಆ ಸ್ಯಾರಿನ ದೇವಸ್ಥಾನದವರೇ ಕೊಡ್ತಾಯಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಯಾರೋ ಅರ್ಸ್ಕೊಂಡಿದ್ರಂತೆ, ಇಷ್ಟು ಸ್ಯಾರಿ ಕೊಡ್ತೀವಿ ಪ್ರತಿ ವರ್ಷ ಅಂಥೇಳಿ. ಲಾಸ್ಟ್ ಇಯರ್ ಕೊಟ್ಟಿಲ್ಲ ಅಂತೆ, ಈ ವರ್ಷ ಕೊಡ್ತಾಯಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ವಿಚಾರಿಸ್ಕೊಂಡು ದೇವ್ರ ಪೂಜೆನೂ ಮುಗಿಸ್ಕೊಂಡು ಸೊ ಹೋಗೋಣ ಅಂಥೇಳಿ ಬಂದ್ವಿ. ಸೊ ಅವರು ಹೌದು ಕೊಡ್ತೀವಿ ನಾವೇ ಅಂತ ಹೇಳಿ ಅವ್ರ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸ್ಯಾರಿ ತರೋದಕ್ಕೆ ಹೇಳಿದರು. ಅಲ್ಲಿವರೆಗೂ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರು ನೋಡ್ತಾ ಇದ್ವಿ. ಇಲ್ಲೂ ಜೋಡಿ ಮಾರಮ್ಮ ಅಂತ ಬೇರೆ ಕಡೆ ಇನ್ನೆಲ್ಲೂ ನಾವು ನೋಡಿಲ್ಲ. ಸೊ ಇದು ವಿನಾಯಕ ನಗರದಲ್ಲಿ ಮಾತ್ರ ನೋಡಿರೋವಂಥದ್ದು. ಸೊ ನಾನು ಹುಟ್ಟಿ ಬೆಳೆದಿದ್ದು ಕೂಡ ಇದೇ ಏರಿಯಾ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಹುಟ್ಟಿ ಬೆಳೆದಿದ್ದು ಇದೇ ಪಡುವರಳ್ಳಿಲಿನೇ. ಸೊ ಒಳ್ಳೆ ದೇವ್ರ ಪೂಜೆ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೊಂದು ನೆಕ್ಸ್ಟು ಹಬ್ಬ ಇರೋದ್ರಿಂದ ಸೊ ಹಬ್ಬಕ್ಕೆ ಹೇಗೆಲ್ಲ ಮಾಡಬೇಕು ಪೂರ್ತಿ ತಯಾರಿ, ಸೊ ಅದ್ರ ಬಗ್ಗೆ ಎಲ್ಲ ಮಾಡ್ತಾಯಿದ್ರು. ಇನ್ನು ನಮಗೆ ಮನೆಯಿಂದ ಸ್ಯಾರಿ ತಂದುಕೊಟ್ರು, ಸ್ಯಾರಿ ತೊಗೊಂಡು ನಾವು ಮನೆಗೆ ಬಂದ್ವಿ.